ಮಾಡಬಾರ್ದು. ಏನು ಹೇಳಿ ಅಲ್ಲಿಂದ ಆಚೆ ಕರ್ಕೊಂಡು ಬರೋದು? ಒಂದು ಕೈಲಿ ಬಳೆ ಕಡಿಮೆ ಇದೆ, ಇದೇ ಅಪಶಕುನ ಅಂತ ಕತೆ ಕಟ್ರಿ. ಹುಡುಗಿ ಕೈಲಿ ಒಂದು ಕೈಲಿ ಬಳೆ ಕಮ್ಮಿ, ಒಂದು ಕೈಲಿ ಜಾಸ್ತಿ. ಇದು ಭಯಂಕರ ಅಪಶಕುನ. ಹಾಗೆಲ್ಲ ಹೇಳ್ಬೇಡ ಅಣ್ಣಯ್ಯ. ಈಗೇನು ನಾನು ಬಳೆ ತಂದು ಹಾಕ್ಲಾ? ಕೇಳ್ತಾ ಇದೀಯಾ? ಬೇಗ ಹೊರಡು, ಬಳೆ ತಗೊಂಡ್ ಬಾ. ಸರಿ ಅಣ್ಣಯ್ಯ. ಚಂದ್ರ, ಏನು? ನೀವು ಸುಮ್ಮನೆ ನಿಂತ್ಕೊಳ್ಳಿ. ಮುಂದೆ ಹಿಂಗಾಗಿದೆ ಇವರೊಬ್ಬರಿಗೆ. ಹಾರ ಬದಲಾಯಿಸ್ಕೊಳ್ಳಿ. ಜಟಾಟವೀಗಲಜ್ಜಲ ಪ್ರವಾಹ ಪಾವಿತಸ್ಥಲೆ ತಲೇವಲಂಬ್ಯಲಂಬಿತಾಂ ಭುಜಂಗತುಂಗಮಾಲಿಕಂ ಢಮಡ್ಢಮಡ್ಢಮಡ್ಢಮನ್ನಿನಾದಮಡ್ಢಮರ್ವಯಂ ಚಕಾರ ಚಂಡ ತಾಂಡವಂ ತನೋತನು ಶಿವ ಶಿವಂ ಜಟಾಕಟಾಹ ಸಂಭ್ರಮ ಭ್ರಮನ್ನಿಲಿಂಪ ನಿರ್ಜರಿ ವಿಲೋಲ ವೀಚಿ ವಲ್ಲರಿ ವಿರಾಜಮಾನ ಮೂರ್ಧನಿ ಖಗತ್ ಖಗತ್ ಖಗಜ್ವಲಲ್ಲಲಾಟ ಪಟ್ಟ ಪಾವಗೆ ಕಿಶೋರ ಚಂದ್ರಶೇಖರೆ ಪ್ರತಿ ಪ್ರತಿಕ್ಷಣ ಮಮ ಧರಾಧರೇಂದ್ರ ನಂದಿನಿ ವಿಲಾಸ ಬಂಧು ಬಂಧುರ ಸುರಂತಿಗಂತ ಸಂತತಿ ಪ್ರಮೋದಮಾನ ಮಾನಸಿ ಕೃಪಾ ಕಟಾಕ್ಷ ಧೋರಣಿ ನಿರುದ್ಧ ರುದ್ಧರಾಪದಿ ವಚಿತ್ತಿಗಂಬರೆ ಮನೋ ವಿನೋದ ಮೇತು ವಸ್ತುನಿ ತಾಳಿ ತಗೊಂಡು ಎಲ್ಲ ಹಿರಿಯರ ಆಶೀರ್ವಾದ ತಗೊಂಡ್ಬನ್ನಿ. ತಾಳಿ ತಗೊಳಪ್ಪ. ಬೇಗ ಮಾಂಗಲ್ಯ ಧಾರಣೆ ಆಗಲಿ, ಮುಹೂರ್ತ ಮೀರೋಗ್ತಾ ಇದೆ. ಕಟ್ಟಪ್ಪ, ಗಟ್ಟಿ ಮೇಳ, ಗಟ್ಟಿ ಮೇಳ.
ನಮ್ಮ ಲಾಯರ್ ಸಾಹೇಬರು ಹೇಳಿದ ಹಾಗೆ ಆದಿತ್ಯನ ಮದುವೆ ಕಾರ್ಯಕ್ರಮ ನೆರವೇರಿದೆ. ಮದುಮಕ್ಕಳು ಬಂದು ದೊಡ್ಡವರ ಆಶೀರ್ವಾದ ತಗೊಳ್ಳಿ. ಮೊದಲು ನಮ್ಮ ಲಾಯರ್ ಸಾಹೇಬ್ರದು. ಮೊದಲು ಪುರೋಹಿತರ ಆಶೀರ್ವಾದ ತಗೊಳ್ಳಿ. ದೇವರು ನಿಮಗೆ ಒಳ್ಳೇದು ಮಾಡ್ತಾನೆ. ನಾನೀಗ ಒಂದು ಫೋಟೋ ತಗೊಳ್ತೀನಿ. ಹಾಂ ತಗೊಳ್ಳಿ ಸರ್. ಮದುಮಕ್ಕಳು ಎದ್ದು ನಿಂತ್ಕೊಳ್ಳಿ. जल प्रवाह पावितस्थले तदेवलम्ब्यलम्बितं भुजङ्गतुङ्गमालिकं ढमड्ढमड्ढमड्ढमन्निनादमड्डमर्वयं चकारचण्डताण्डवं तनोतनु शिव शिवम् जटाकटाह सम्भ्रम भ्रमन्निलिम्प निर्जरि विलोलवीचि वल्लरी विराजमानमूर्धनि खगत् खगत् खगज्ज्वलल्ललाटपट्टपावके किशोरचन्द्रशेखरे प्रतिक्षणा ಇದೇನು ಡ್ಯಾಡ್, ಇದು ಹೇಗಾಯ್ತು? ಇವಳು ಹೇಗೆ ಡ್ಯಾಡ್? ಶಾಂತಲಾ, ಒಂದು ನಿಮಿಷ ನಿಂತ್ಕೋ. ಕೂತಿದ್ದಾಳಲ್ಲ ಕೆಳಗಡೆ,
ಅವಳು ಅವಳನ್ನ ಅಂಜಲಿ ಪಕ್ಕದ ರೂಮಿಗೆ ಕರ್ಕೊಂಡು ಹೋಗಿ ಮದುಮಗಳ ಥರನೇ ರೆಡಿ ಮಾಡು. ಮದುಮಗಳ ಥರನಾ? ಯಾಕೆ? ಮತ್ತೆ ನಮ್ಮ ಅಂಜಲಿ? ಪ್ರಶ್ನೆ ಕೇಳಬೇಡ, ನಾನು ಹೇಳ್ದಷ್ಟು ಮಾಡು. ಏನು ಎತ್ತ ಎಲ್ಲ ಆಮೇಲೆ ಹೇಳ್ತೀನಿ. ಪುರೋಹಿತರು ಹೇಳಿದ್ದಾರೆ, ತಾಳಿ ಕಟ್ಟೋವರೆಗೂ ಹುಡುಗ ಹುಡುಗಿ ಮುಖ ನೋಡಬಾರ್ದು ಅಂತ. ಹುಡುಗಿನ ಹಾಗೇನೆ ರೆಡಿ ಮಾಡು, ಗೊತ್ತಾಯ್ತಾ? ಹೋಗು, ಮತ್ತೆ ನೋಡ್ತಿದ್ಯಾ? ನೋಡಮ್ಮ, ನಿನ್ನನ್ನ ಮದುಮಗಳ ಥರ ಅಲಂಕಾರ ಮಾಡ್ಬೇಕಂತೆ. ಬಾ. ಅಲ್ಲಮ್ಮ, ನಿನ್ನನ್ನು ಇಲ್ಲಿಗೆ ಯಾಕೆ ಕರ್ಕೊಂಬಂದರು? ನಾನು ನಿನ್ನನ್ನು ಮದುಮಗಳ ಥರ ಯಾಕೆ ರೆಡಿ ಮಾಡ್ತಾ ಇದ್ದೀನಿ? ನನಗೊಂದು ಅರ್ಥ ಆಗ್ತಾ ಇಲ್ಲ. ನಿನಗೆ ತಾಳಿ ಕಟ್ಟೋ ಗಂಡು ಯಾರು ಅಂತ ನಿಂಗೆ ಗೊತ್ತೇನಮ್ಮ? ನಾನು ಯಾರು ಅಲ್ಲ. ನೀವ್ಯಾರು? ನನ್ನ ಹೆಸರು ಶಾಂತಲಾ ಅಂತ. ನಿನ್ನ ಹೆಸರೇನು? ಗೊತ್ತಿಲ್ಲ. ಹೇಗೆ ಗೊತ್ತಪ್ಪ? ಆದರೆ ನಂಗೆ ಆದಿತ್ಯ ಬೇಕು. ಅವನೇ ನನ್ನ ಪ್ರಾಣ. ನೋಡಮ್ಮ, ನಿನ್ನನ್ನು ಮದುಮಗಳ ಥರ ತಯಾರಿ ಮಾಡು ಅಂತ ಇವ್ರು ಹೇಳಿದ್ದಾರೆ. ನೀನು ನೋಡಿದ್ರೆ ಸುಸ್ತಾಗಿರೋಳ ಥರ ಕಾಣಿಸ್ತಿದೀಯ. ಮದುವೆ ಆಗೋವರೆಗೂ ಹೆಣ್ಣಿನ ಮುಖನ ಗಂಡು ನೋಡಬಾರ್ದು ಅಂತ ಪುರೋಹಿತರು ಹೇಳಿದಾರಂತೆ. ಅದಕ್ಕೆ ಇದನ್ನು ಕಟ್ತಾ ಇದ್ದೀನಿ, ಆಯಿತಾ? ಹೆಣ್ಣನ್ನು ಕರ್ಕೊಂಡು ಬನ್ನಿ. ಬಾಮ್ಮ, ಮುಹೂರ್ತಕ್ಕೆ ಟೈಮ್ ಆಗ್ತಿದೆಯಂತೆ. ಪುರೋಹಿತರು ಕರೀತಿದ್ದಾರೆ. ಬಾಮ್ಮ. ಐ ಆಮ್ ವೆರಿ ವೆರಿ ಹ್ಯಾಪಿ. ಒಳ್ಳೆ ಜೋಡಿ. ಈಗ ವಿಲ್ಗೆ ಒಂದು ಬೆಲೆ ಬಂತು ನೋಡಿ. ಆದಿತ್ಯನಿಗೆ ತಕ್ಕ ಜೋಡಿ. ನೋ, ಇವಳಲ್ಲ ಮದುವೆ ಹೆಣ್ಣು. ನೋ,
ಏನೋ ಮದುವೆ ಹೆಣ್ಣು ಇವಳಲ್ವಾ? ಏನು ಹೇಳ್ತಾ ಇದ್ದೀರಾ ನೀವು? ಮದುವೆ ಹೆಣ್ಣು ನಾನು. ಇವಳು ಯಾರ್ರಿ? ನೀನ್ ಯಾರಮ್ಮ? ನನ್ನ ಮಗಳು ಅಂಜಲಿಯಲ್ಲಿ. ಏನ್ ನಡೀತಾ ಇದೆ ಇಲ್ಲಿ? ನೀವೆಲ್ಲ ಸರಿ ಏನ್ ಮಾಡ್ತಾ ಇದ್ದೀರಾ? ಮಹೇಂದ್ರ, ವಾಟ್ ಈಸ್ ದಿಸ್? ಚಂದ್ರ, ನಮ್ಮ ಅಂಜಲಿಯಲ್ಲಿ. ಮಮ್ಮಿ ಪಾಪ ನನ್ನನ್ನು ಯಾರು ಕೂಡಾಕಿದ್ದು? ಎಚ್ಚರ ತಪ್ಪಿಸಿ ನನ್ನ ಬಾತ್ರೂಮ್ ಅಲ್ಲಿ ಯಾರು ಕೂಡಾಕಿದ್ದು? ಅಂಜು, ಸಮಾಧಾನ ಮಾಡ್ಕೊ. ನೋಡು, ಇಲ್ಲೇನು ನಡೀತಿದೆ ಅಂತ ನನಗೂ ಅರ್ಥ ಆಗ್ತಾ ಇಲ್ಲ. ನಾನೇ ಎಲ್ಲ ಹ್ಯಾಂಡಲ್ ಮಾಡ್ತೀನಿ, ನೀನು ಟೆನ್ಷನ್ ಮಾಡ್ಕೋಬೇಡ ಪುಟ್ಟ. ಟೆನ್ಷನ್ ಮಾಡ್ಕೋಬಾರ್ದ? ನನ್ನ ಕೋಳಿಗೆ ಕಟ್ಟಬೇಕಾಗಿರೋ ತಾಳಿನ ಇನ್ ಯಾವಳಿಗೂ ಕಟ್ಟಿದ್ದಾನೆ. ಇದನ್ನ ನೋಡ್ಕೊಂಡೆಲ್ಲ ಸುಮ್ಮನೆ ಇರ್ಬೇಕಾ? ವಾಟ್ ನಾನ್ಸೆನ್ಸ್ ಇಸ್ ಗೋಯಿಂಗ್ ಆನ್ ಹಿಯರ್? ಎಲ್ಲ ಸೇರಿ ಏನ್ ಮಾಡ್ತಾ ಇದ್ದೀರಾ? ಮಹೇಂದ್ರ, ಚಂದ್ರಕಲಾ, ನಿಮ್ಮಿಬ್ರಲ್ಲಿ ಯಾರಾದ್ರೂ ಒಬ್ರು ಇಲ್ಲಿ ಏನ್ ನಡೀತಾ ಇದೆ ಅಂತ ನನಗೆ ಎಕ್ಸ್ಪ್ಲೈನ್ ಮಾಡ್ತೀರಾ? ಅದು ಸರ್, ಏನಾಯ್ತು ಅಂದ್ರೆ ಸರ್ ಏನೂ ಇಲ್ಲ ಸರ್, ಕನ್ಫ್ಯೂಸ್ ಆಗಬೇಡಿ ಸರ್. ನಾನು ಎಲ್ಲ ಡೀಟೇಲ್ ಆಗಿ ನಿಮ್ಗೆ ಎಕ್ಸ್ಪ್ಲೈನ್ ಮಾಡ್ತೀನಿ ಸರ್. ಡೀಟೇಲ್ ಆಗಿ ಇಲ್ಲೇ ಎಲ್ಲ ಕಾಣಿಸ್ತಾ ಇದೆಯಲ್ಲ, ಹೇಳಕ್ ಇನ್ನೇನಿದೆ? ಏನೋ ಎಡವಟ್ಟಾಗಿದೆ. ಹೌದು ಸರ್, ಇಲ್ಲೇನೋ ಎಡವಟ್ಟಾಗಿದೆ. ಆದಿತ್ಯ ಮದುವೆ ಆಗ್ಬೇಕಾಗಿರೋದು ಈ ಹುಡುಗಿನ ಅಲ್ವೇ ಅಲ್ಲ, ನನ್ನ ಮಗಳು ಅಂಜುನ. ಸುಮ್ಮನಿರು, ಈಗ ಇದನ್ನ ಇನ್ನೂ ದೊಡ್ಡದು ಮಾಡಬೇಡ. ನಿನಗೇನು ಅರ್ಧ ಆಸ್ತಿ ಬೇಕು ತಾನೆ, ಅದಕ್ಕೆ ಮೋಸ ಆಗಲ್ಲ. ಇದನ್ನ ನಾವು ಕ್ಲಿಯರ್ ಮಾಡ್ಕೊಳ್ಳೋಣ. ಏನ್ ಮಾತಾಡ್ಕೊಳ್ತಾ ಇದ್ದೀರಾ? ನೀವೆಲ್ಲ ಸೇರಿ ನನ್ನ ಕಣ್ಗೆ ಮಂಕ್ ಬುದ್ಧಿ ಎರಚ್ತಾ ಇದ್ದೀರಾ? ಮೋಸ ಆಗಿರೋದು ನಿಮಗಲ್ಲ, ನಮಗೆ. ಯಾರಾದ್ರೂ ಒಬ್ರು ನೆಟ್ಟು ಮಾತಾಡ್ತೀರಾ? ಹೇಳಿ, ಈಗ ಆದಿತ್ಯನ ನಿಜವಾದ ಹೆಂಡತಿ ಯಾರು? ನಾನು ಸರ್, ನಾನು. ನನ್ನ ಮಗಳು ಅಂಜಲಿ ಸರ್. ಇಲ್ಲ ಇಲ್ಲ ಸರ್, ಇವಳು ನಿಜವಾದ ಹೆಂಡತಿ. ಹಾ, ಇಲ್ಲಿ ಇಬ್ರು ನಾನು ನಾನು ಅಂತ ಹೇಳ್ತಾ ಇದ್ದೀರಿ, ಆದ್ರೆ ತಾಳಿ ಕಟ್ಟಿಸ್ಕೊಂಡಿರೋ ಹುಡುಗಿ ಮೌನವಾಗಿದ್ದಾಳೆ. ಹೇಳಮ್ಮ, ನೀನ್ ಹೇಳಮ್ಮ. ಈಗ ನಾನು ಬಾಯ್ಬಿಟ್ಟು ನಿಜ ಹೇಳಿದ್ರೆ ಒಂದು ವಿಶ್ವಜಿತ್ ಕೈಲಿ ಸಿಕ್ಕಾಕೊಳ್ತೀನಿ, ಇಲ್ಲ ಅಂದ್ರೆ ಈ ದುಷ್ಟ ದುಷ್ಯಂತ ಕೈಲಿ ಸಿಕ್ಕಾಕೊಳ್ತೀನಿ. ಇವರಿಬ್ಬರಿಗಿಂತ ಸಂಜುನ ಎಷ್ಟು 100 ಪಾಲ್ ಮೇಲು. ಮಾತಾಡಮ್ಮ. ನಾನೇ ಆದಿತ್ಯನ ಹೆಂಡತಿ, ಅಗ್ನಿ ಸಾಕ್ಷಿಯಾಗಿ ತಾಳಿ ಕಟ್ಟಿಸ್ಕೊಂಡಿರೋಳು.